ಒಂದು ಹರ್ಚುಮನಿ ತಗೊಂಡು ಕೊಬ್ಬರಿ ಕಪ್ಪು ಭಾಗ ಐತಲ್ರಿ ಅದನ್ನ ತುರ್ದು ತೆಗ್ಯಾಕತ್ತೀನ್ರಿ. ನೋಡ್ರಿ ಹಿಂಗ ಬರೇ ಬಿಳಿ ಭಾಗ ಉಳಿಬೇಕು. ತುರ್ದಿದ್ ಬಿಳಿ ಕೊಬ್ಬರಿನ ನಾನು ಮಿಕ್ಸರ್ನಾಗ ಹಾಕಿ ಪುಡಿ ಮಾಡ್ಕೊಳಕತ್ತೇನ್ರಿ. ಎಷ್ಟು ಸಾಧ್ಯ ಆಗತ್ತಷ್ಟು ನೈಸ್ ಪುಡಿ ಮಾಡ್ಕೋಬೇಕು. ಗ್ಯಾಸ್ ಆನ್ ಮಾಡಿ ಸಣ್ಣ ಉರಿ ಒಳಗಿಟ್ಟು ಹುರಿಯಾಕತ್ತೀನ್ರಿ. ಬಾಳತ್ತೇನು ಹುರಿದ್ ಬೇಡ, ಕೊಬ್ಬರಿ ಸ್ವಲ್ಪ ಬಿಸಿ ಆಗ್ಬೇಕು. 1 ನಿಮಿಷ ಹುರಿದ್ರೆ ಸಾಕು. ಈಗ ಇದ್ರಾಗ 1 ಕಪ್ ಅಷ್ಟು ಹಾಲು ಹಾಕತ್ತೀನ್ರಿ. ಇದು ಕಾಯಿ ಸಾರಿಸಿದ ಹಾಲು. ಸಣ್ಣ ಉರಿ ಒಳಗ ಒಂದು 4-5 ನಿಮಿಷ ತನ ಹುರ್ಕೊಂತ ಹೋದಂಗ ಕೊಬ್ಬರಿ ಎಲ್ಲ ಹಾಲನ್ನ ಹಿರ್ಕೊಂಡು ಸ್ವಲ್ಪ ಡ್ರೈ ಆಗ್ತೈತಿ. ಪೂರಾ ಡ್ರೈ ಆಗುತ್ತಾನ ಬಿಡ್ಬೇಡ್ರಿ. ಸ್ವಲ್ಪ ಡ್ರೈ ಆದ್ಕೂಲೆ ಈ ಸ್ಟೇಜ್ನಾಗ ಇದ್ರಾಗ ನಾವು ಸಕ್ರೆ ಹಾಕಬೇಕು. ನಾ ಇಲ್ಲೇ 1 ಕಪ್ ಅಷ್ಟು ಸಕ್ರೆ ಹಾಕಕತ್ತೀನಿ. ಸಕ್ರೆ ಹಾಕಿದ್ಮೇಲೆ ಸಕ್ರೆ ಎಲ್ಲ ಕರಗಿಬಿಟ್ಟು ಇದು ಮತ್ತೆ ಅಳ್ಕಾಗತ್ರಿ. ಉಂಡಿ ಕಟ್ಟು ಹದ ಬರಬೇಕು. ಸ್ವಲ್ಪ ಇದು ಗಟ್ಟಿ ಆಗಬೇಕು. ಅಲ್ಲಿ ತನಕ ನಾವು ಇದನ್ನ ಸಣ್ಣ ಉರಿ ಒಳಗೆ ಕೈ ಬಿಡ್ಲಾರ್ದು ತಿರ್ಕೊಂತ ಇರ್ಬೇಕ್ರಿ. ಒಂದು 10-11 ನಿಮಿಷ ಆಯ್ತು ನೋಡ್ರಿ ಇದನ್ನ ತಿರುವಾಕತ್ತು. ಹಿಂಗೆ ತಳ ಬಿಟ್ಕೊಂಡು ಬರ್ತೈತ್ರಿ. ಆಮೇಲೆ ಎಲ್ಲ ಕೂಡ್ಸಿದ್ರೆ ಹಿಂಗೆ ಒಂದ ಕಡೆ ಕೂಡ್ತೈತ್ರಿ. ಮುದ್ದಿಗತ್ಲೆ ಒಂದ ಕಡೆ ಕುಡ್ಕೊಂಡು ಬರ್ತೈತಿ. ಈಗ ಕೈನ ಸ್ವಲ್ಪ ಹಸಿ ಮಾಡಿಕೊಂಡು ಒಂಚೂರು ಕೈಯಾಗ ತಗೊಂಡು ಉಂಡಿ ಮಾಡಿ ನೋಡ್ರಿ. ಚಲೋ ತಿಂಗೆ ಉಂಡೆ ಆಗಬೇಕು. ಮತ್ತು ಈ ಉಂಡಿ ಸ್ವಲ್ಪ ಕಟ್ಟಿರ್ಬೇಕು. ಅಂಟಂಟು ಜಿಗಟ್ ಇರಬೇಕು. ಅಂದರೆ ಈಗ ಉಂಡಿ ಕಟ್ಟು ಹದ ಬಂದೈತೆ ಅಂತೇಳಿ ಅರ್ಥ. ಪಟ್ನ ಗ್ಯಾಸ್ ಆಫ್ ಮಾಡಿದನ್ನ ಒಂದು ತಾಟ್ನಾಗ ತೆಗಾಕತ್ತೀನಿ. ಭಾಳ ಬಿಸಿ ಇರ್ತೈತಿ. ಈಗ ಉಂಡಿ ಕಟ್ಟಕ್ಕೆ ಬರೋದಿಲ್ರಿ. ಅದಕ್ಕೆ ಸ್ವಲ್ಪ ಇದನ್ನು ಅಗಲಂಗೆ ಹರಡ್ಬಿಟ್ಟು ಒಂದು 5 ನಿಮಿಷ ಬಿಡ್ತೀನಿ. ಈಗ ಒಂದು 5 ನಿಮಿಷ ಆತ್ರಿ. ಈಗ ಉಂಡಿ ಕಟ್ತೀನಿ. ಕೈಗೆ ಸ್ವಲ್ಪ ನೀರು ಹಚ್ಕೊಂಡಿನಿ. ಚಲೋ ತಂಗೆ ಇದನ್ನ ಮಿಕ್ಸ್ ಮಾಡ್ಕೋತೀನಿ. ಪೂರ ತಣ್ಣಗಾದ್ಮೇಲೆ ನಾವು ಉಂಡಿ ಕಟ್ಟಕ್ಕೆ ಹೋದ್ರೆ ಉಂಡಿ ಚಲೋ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಬಿಸಿ ಇದ್ದಾಗನ ಉಂಡಿ ಕಟ್ಟಬೇಕು. ಒಂದು ಚಮಚೆ ತೊಗೊಂಡೋದ್ರಲ್ಲೇ ಸ್ವಲ್ಪ ನಿಮ್ಗೆ ಯಾವ ಸೈಜ್ ಉಂಡಿ ಬೇಕಂತೇಳಿ ನೋಡಿಕೊಂಡು ಅಷ್ಟು ತೊಗೊಂಬಿಟ್ಟು ಟೈಟ್ ಹೆಂಗೆ ಒತ್ತಿ ಉಂಡಿ ಕಟ್ರಿ. ಆಮೇಲೆ ಹಂಗಾಗಿದ್ದನ್ನು ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ರೋಲ್ ಮಾಡ್ರಿ. ಅವಾಗ ಉಂಡಿ ಸ್ಮೂತ್ ಆಗ್ತೈತಿ. ನೋಡ್ರಿ ಕೊಬ್ಬರಿ ಎಷ್ಟು ಎಣ್ಣೆ ಬಿಡಕತ್ತೈತಿ. ಹಂಗಾಗಿ ನಾವು ಇದಕ್ಕೆ ತುಪ್ಪ ಆಗಲಿ ಎಣ್ಣೆ ಆಗಲಿ ಹಾಕೋ ಅವಶ್ಯಕತೆನೇ ಇಲ್ಲ. ಈಗ ಈ ಉಂಡಿನ ಮೊದಲು ನಾ ಏನು ಎತ್ತಿಟ್ಟಿದ್ನಲ್ರಿ ಒಣ ಕೊಬ್ಬರಿ ಪುಡಿ, ಅದ್ರಾಗ ಹಾಕಿ ಸ್ವಲ್ಪ ಹೊತ್ತನ್ನು ಹೊಳ್ಳಾಡಿಸ್ತೀನಿ ರೀ. ಆಮೇಲೆ ಇದನ್ನು ಅಂಗೈಯಾಗಿ ತೊಗೊಂಬಿಟ್ಟು ಸ್ವಲ್ಪ ಹೊತ್ತು ಹಿಂಗೆ ಆ ಕಡೆ ಈ ಕಡೆ ಹೊಳ್ಳಾಡಿಸ್ಬೇಕು. ಅವಾಗ ಎಕ್ಸ್ಟ್ರಾ ಕೊಬ್ಬರಿ ಪುಡಿ ಏನ್ರ ಹತ್ತಿತಪ್ಪ ಅಂದ್ರೆ ಅದು ಉದುರು ಹೋಗ್ತೈತಿ. ಉಂಡಿ ನೋಡಕ್ಕೆ ಭಾಳ ಚಂದ ಕಾಣಿಸ್ತೈತಿ. ನೋಡ್ರಿ ಎಷ್ಟು ಮಸ್ತ್ ಅದು ಅಲ್ರಿ ಉಂಡಿ. 2 ಕಪ್ ಕೊಬ್ಬರಿ ಪುಡಿ ಒಳಗೆ ಟೋಟಲಿ ಮೀಡಿಯಮ್ ಸೈಜಿಂದ 13 ಉಂಡೆ ಆಗ್ಯಾವ ನೋಡ್ರಿ. ಇವನ್ನ ಹಿಂಗೆ 1-2 ತಾಸು ತಾಟ್ನಾಗ ಬಿಡ್ರಿ. ಸ್ವಲ್ಪ ಇವನ್ನ ಗಾಳಿಗೆ ಬಿಡಬೇಕು. ಇವು ಪೂರ ತಣ್ಣಗಾಗಿ ಸ್ವಲ್ಪ ಸೆಟ್ ಆಗಬೇಕು. ಆಮೇಲೆ ನೀವು ಒಂದು ಡಬ್ಬ್ಯಾಗ ಹಾಕಿ ಒಂದು 4-5 ದಿನ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಮತ್ತು ಕಮೆಂಟ್ ಮಾಡೋದನ್ನ ಮಾತ್ರ ನೆನಪು ಹಾರಕ್ಕೆ ಹೋಗ್ಬೇಡ್ರಿ.